ನಾಯಿ ಬೇಟೆ ನಾಯಿ ಅದು ಬಲನ ಹಿಡಿದು ಬಿಡ್ತದೆ. ಓಕೆ. ಈಜುಗನ ಗೂಡುಗಳಲ್ಲ, ಒಂದೊಂದು ಗೂಡು ಒಂದೊಂದು ತರ ಇದೆ. ಓಕೆ. ತೂಗು ದೀಪ ಕರೆಕ್ಟ್ ಆಗಿ ಸರ್ ಇದಕ್ಕೂ ಕೂಡ ಒಂದು 200 ವರ್ಷ ಆಗಿದೆ. ಹಾಗೆ ಅಂದ್ರೆ ಇವಾಗ ನಾವೇನ್ ಮಾಡ್ತಿದ್ದೀವಿ ಸಿಗಲ್ಲ. ಅಲ್ಲ, ನಾವೇನೇ ಮಾಡ್ತಿದ್ರು ಕೂಡ ಇವತ್ತು ಕಾಪಿ. ಹೌದು, ಕಾಪಿ ಆಲ್ರೆಡಿ ನಮ್ಮ ಪೂರ್ವಜರೆಲ್ಲ ಮಾಡಿರ್ತಕ್ಕಂಥದ್ದು ನಾವ್ ಇವತ್ತು ಕಾಪಿ ಮಾಡ್ತಿದ್ದೀವಿ. ಯಾಕಂದ್ರೆ ಅವತ್ತೇ ನೋಡಿ ಎಂತ ಟೆಕ್ನಿಕಲಿ ಇವರು ಬಳಸಿದಾರೆ ಇದನ್ನ. ನಿಮ್ಮ ರಿಲೇಷನ್ಸ್ ಇವರು ಯಾರಾದ್ರೂ ಬಂದಾಗ ಅವರೆಲ್ಲ ಏನ್ ಹೇಳ್ತಾರೆ ಸರ್? ನಮ್ಮ ಮನೆ ನಮ್ದು ಇಷ್ಟ, ನಮ್ ಫ್ರೀಡಮ್, ಅದು ನಮ್ ಫ್ರೀಡಮ್, ಸ್ವಾತಂತ್ರ್ಯ. ನಾಯಿಗಳನ್ನು ಕೂಡ ನಾನು ಕಟ್ಟಾಕಲ್ಲ, ಅದನ್ನು ಫ್ರೀಯಾಗಿ ಓಡಾಡ್ಕೊಂಡು ಬಿಡ್ತೀನಿ. ಮೊಲಗಳು ಇತ್ತು, 3-4 ಮೊಲಗಳು. ದೊಡ್ಡ ನಾಯಿ ಬೇಟೆ ನಾಯಿ ಅದು ಮೊಲನ ಹಿಡಿದು ಬಿಡ್ತದೆ. ಓಕೆ. ಸೊ ಇದು ನಿಜವಾದ ಗೂಡುಗಳಲ್ಲ ಸರ್, ಪಕ್ಷಿಗಳು? ಗೀಜಗನ ಗೂಡು ಅಂತ. ಗೀಜಗನ ಗೂಡುಗಳಲ್ಲ, ಒಂದೊಂದು ಗೂಡು ಒಂದೊಂದು ತರ ಇದೆ. ಓಕೆ. ಅದು ಏನು ಸ್ಕೆಚ್ ಮಾಡದೆ ಹಂಗೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಒಳ್ಳೆ ಇಂಜಿನಿಯರ್ ಇರ್ಬೇಕು. ಹೌದೌದು. ಒಂದೊಂದು ಸೇಮ್ ಇಲ್ಲ, ಒಂದೊಂದು ಗೂಡು ಒಂದೊಂದು ಡಿಫ್ರೆಂಟ್ ಆಗಿದೆ. ಹೌದೌದು. ಇನ್ನ ಇದು ಕೂಡ ಇನ್ನು ಹಳೆಯ ಪುರಾತನ ಕಾಲದ ತುಂಬಾ ಇತಿಹಾಸ ಇರುವಂತ ವುಡ್ಡಲ್ಲಿ ಮಾಡಿರೋ ಕೆತ್ತನೆ ಮಾಡಿರೋ. ನಾನು ಹೇಳಿದಾಗ ಪಿಕ್ಚರ್ ಪ್ಲಾಂಟ್ ಅಂತ ಹೇಳಿ ಇದೆ, ಫ್ಲವರ್. ಇದು ಪಿಕ್ಚರ್ ನೋಡಿದ್ವಿ, ಇದು ಮುಚ್ಚಿಬಿಡ್ತದೆ ಒಳಗೆ ಹೋದ್ಮೇಲೆ, ಮುಚ್ಚಿಬಿಟ್ಟು ತಿಂದ್ಬಿಡ್ತದೆ. ಓಕೆ. ಆಮೇಲೆ ಪುನಃ ಓಪನ್ ಮಾಡ್ತದೆ ಬರ್ಲಿ ಅಂತ. ಮಾಂಸಾಹಾರಿ. ಹೌದು. ತಿಂದಾದ್ಮೇಲೆ ಪುನಃ ಅದು ಓಪನ್ ಮಾಡಿ ಇಡ್ತದೆ. ಇದೊಂದು ಒಳಗೆ ಬಂದ ಮುಚ್ಚಿಬಿಡ್ತದೆ. ತಿಂದ್ಬಿಟ್ಟು ಪುನಃ ಓಪನ್ ಮಾಡಿ, ಬಾಯಿ ಓಪನ್ ಮಾಡಿ. ಅಂದ್ರೆ ಅದು ಆ ಗಿಡ ಇದೆಯಾ? ಗಿಡ ಇದು ಹತ್ತೋಯ್ತು, ಬೆಳೆ ಅದು ನೆನಪಿಗೆ ಇಟ್ಕೊಂಡಿದ್ವಿ ಸರ್. ಇದು ನ್ಯಾಚುರಲ್ ಇದಲ್ಲ ಸರ್, ಹಳೆ ಪುರಾಣ ಒಂದು ಇದು ಏನು ಸಾಂಬಾರ್ ಅದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದು. ಸುಮಾರು ಇದಕ್ಕೂ ಕೂಡ ಒಂದು 200-300 ವರ್ಷ ಇತಿಹಾಸ ಇರ್ಬೋದು ಇದಕ್ಕೆ. ಇದೇನು ಗೊತ್ತಾ, ಇದು ದೀಪ, ತೂಗು ದೀಪನ? ತೂಗು ದೀಪ, ಕರೆಕ್ಟ್. ಇದು ಇಲ್ಲಿ ಓಪನ್ ಮಾಡಿ ಎಣ್ಣೆ ಹಾಕ್ಬೇಕು ಇದೊಳಗೆ. ಓಕೆ. ಅಂದ್ರೆ ಕೀ ಟೈಪ್ ಅಲ್ಲಿ ಹಿಂಗೆ ನೋಡಿ, ಇದರಲ್ಲಿ ಒಳಗೆ ಎಣ್ಣೆ ಹೋಗ್ತದೆ. ಎಣ್ಣೆ ಈಗ ಬಂದ್ಬಿಟ್ಟು ಮೇಲೆ ಫುಲ್ ಎಣ್ಣೆ, ಒಳಗಡೆ ಎಣ್ಣೆ ಬಂದ್ಬಿಟ್ಟು ದೀಪ ಉರಿತಾ ಇರ್ತದೆ. ತೂಗು ದೀಪ ಕರೆಕ್ಟ್ ಆಗಿ ಹೇಳಿ ಸರ್. ಇದಕ್ಕೂ ಕೂಡ ಒಂದು 200 ವರ್ಷ ಆಗಿದೆ. ಅಂದ್ರೆ ಇವಾಗ ನಾವೇನ್ ಮಾಡ್ತೀವಿ ಸಿಗಲ್ಲ. ಅಲ್ಲ, ನಾವೇನೇ ಮಾಡ್ತಿದ್ರು ಕೂಡ ಇವತ್ತು ಕಾಪಿ. ಹೌದು, ಕಾಪಿ ಮಾಡೋದು. ಆಲ್ರೆಡಿ ನಮ್ಮ ಪೂರ್ವಜರೆಲ್ಲ ಮಾಡಿರ್ತಕ್ಕಂಥದ್ದು ನಾವ್ ಇವತ್ತು ಕಾಪಿ ಮಾಡ್ತಿದ್ದೀವಿ. ಯಾಕಂದ್ರೆ ಅವತ್ತೇ ನೋಡಿ ಎಂತ ಟೆಕ್ನಿಕಲಿ ಇವರು ಬಳಸಿದಾರೆ ಇದನ್ನ. ತೂಗು ದೀಪ ಕರೆಕ್ಟ್ ಆಗಿರ್ತೀವಿ, ನಮ್ಗೇನು ಬರ್ತೋಗ್ಬಿಡ್ತೀವಿ ಏನೆಲ್ಲ. ಇಲ್ಲೊಂದಷ್ಟು ಗಿಡಗಳಿದೆ. ಗಿಡಗಳು ಮೊದಲು ತುಂಬಾ ಗಿಡಗಳು ಮಡಗಿದ್ದೆ ಒಳಗಡೆ, ಜಾಗ ಇಲ್ಲ ಅಂತ ಹೇಳಿ ಮೇಲೆ ಶಿಫ್ಟ್ ಮಾಡಿದೆ. ಓಕೆ. ಇದು ಅಷ್ಟೇ ನೋಡಿ, ಇದು ತೇರುದು ಒಂದು ಇದು ತೇರು. ಹೌದು, ಆ ತೇರಿಗೆ ಕಟ್ಟುವಂಥದ್ದು. ಏನು ರಥ ಆಗುತ್ತೆ. 500-600 ವರ್ಷ ಆಗಿರ್ಬೇಕು. ಇದು ತುಂಬಾ ತೂಕ ಇದೆ, ತುಂಬಾ ಹಳೆ ಮರ ಇದು. ಹೌದೌದು. ಸೊ 2017ರಲ್ಲಿ ದಸರಾ ಫಲಪುಷ್ಪ ಪ್ರದರ್ಶನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ. ಅತ್ಯುತ್ತಮದ ಬೆಸ್ಟ್ ಎಕ್ಸಲೆಂಟ್. ಓಕೆ. ಸರಿ, ಇದನ್ನೆಲ್ಲ ಬಿಟ್ಟು ಬೇರೆ ಹವ್ಯಾಸಗಳು, ಓದುವಂಥದ್ದು? ಮ್ಯೂಸಿಕ್ ಇದೆ. ಇನ್ನೊಬ್ರು ಯಾರು ಬಂದ್ರು? ಸೊ ನಮ್ಗೆ ಈ ಮನೆ ಒಳಗಡೆ ಬಂದ್ರೆ ಮನುಷ್ಯರು ಅಷ್ಟೇ ಅಲ್ದೇನೆ ಪಕ್ಷಿಗಳು, ಪ್ರಾಣಿಗಳು ಕೂಡ ನಮ್ ಜೊತೆ ಬೆರಿತಾಯಿ ಅಂತ ಹೇಳ್ಬೋದು. ಫ್ರೆಂಡ್ಲಿ. ನಾವು ಮ್ಯೂಸಿಷಿಯನ್ಸ್. ಓಕೆ. ಅಲ್ಲಿಗೆ 2 ಗಿಟಾರ್ ಇದೆ ನೋಡಿದ್ರಲ್ಲ. ಓಕೆ. ಕೀಬೋರ್ಡ್ ಮೇಲೆ ಇದೆ. ಆಮೇಲೆ ಇಲ್ಲಿ
ಉಕ್ಕುಲೆಲ್ಲ ಬಡಿಯೋದು ಇಂಥದ್ದು. ಆಮೇಲೆ ನಮ್ದು ಮನೆಯಲ್ಲೇ ಡಾಲ್ಬಿ ಇಫೆಕ್ಟ್ದು ಮ್ಯೂಸಿಕ್ ಸೌಂಡ್ ಇದೆ. ಓಕೆ, ಮೇಲಾ? ಮೇಲೆ ಮಡಗಿದ್ದೀನಿ ಸರ್, ಮೇಲೂ ಮೇಲೆ ಮಡಗಿದ್ದೀನಿ. ಮೇಲೂ ಇದೆಯಾ? ಬನ್ನಿ ಹೋಗೋಣ ನೋಡೋಣ. ಓಕೆ. ಅಲ್ಲಿ ಮ್ಯೂಸಿಕ್ ಫುಲ್ ಇಫೆಕ್ಟ್ ಅಲ್ಲಾಡ್ತದೆ ಇಡೀ ಮನೆ. ಓ, ಡಾಲ್ಬಿ ಥಿಯೇಟ್ರಲ್ಲಿ ಡಾಲ್ಬಿ ಓಕೆ ಓಕೆ ಓಕೆ. ತೋರಿಸ್ತೀನಿ ಮೇಲೆ. ಆ ಕೆಲವರು ಬೈತಾರೆ ಜಾಸ್ತಿ ಮ್ಯೂಸಿಕ್ ಹಾಕಿದ್ರೆ ಜೋರಾಗಿ. ಅಕ್ಕಪಕ್ಕದವ್ರು. ಮೊದಲಿನ ಪ್ರಾಣಿ ಇದು ಪಕ್ಷಿಗಳನ್ನ ಹೊಡಿತಾ ಇದ್ದೆ ಕೊಡಗಿನಲ್ಲಿ. ಈಗ ಈಗ ಹೊಡಿಯೋದಿಲ್ಲ. ಒಂದು ಹುಡುಗರಲ್ಲ ತುಂಟ್ರು ಹೊಡೆದು ಸಾಯಿಸ್ತಾ ಇದ್ವಿ. ಓಕೆ, ಮೊದಲು ಚಿಕ್ಕ ವಯಸ್ಸಲ್ಲಿದ್ದಾಗ ಹೊಡೆದು ಸಾಯಿಸ್ತಾ ಇದ್ವಿ. ಓಕೆ, ಈಗ ಹೊಡಿಯಲ್ಲ. ಇದೆಲ್ಲ ಹೊಸದು. ಅದು ಸ್ಲಿಮ್ ಆಗ್ಲಿಕ್ಕೆ ದಪ್ಪ ಆಗ್ಬಾರ್ದು ಅಂತ ಓಕೆ ಹಿಂಗೆ ಹಾಕ್ಬಿಟ್ಟು. ಸರ್, ಇನ್ನೂ ಸ್ಲಿಮ್ ಆಗಿ ಇದ್ದೀರಾ ಸರ್? ಇದು ಹೊಟ್ಟೆಲ್ಲ ಕರಗಬೇಕಲ್ಲ. ಓಕೆ, ನೋಡಿ ಎಲ್ಲ ಆರೋಗ್ಯ ಭಾಗ್ಯ ಅಲ್ಲ. ಹೌದು, ಆರೋಗ್ಯ ಉಳಿಸಕ್ಕೆ. ಇದು ದಿನ ಮಾಡ್ತೀರಾ ಇದು? ಓಕೆ, 10 ನಿಮಿಷ ಮಾಡಿದ್ರೆ ಸಾಕು, ಜಾಸ್ತಿ ಹೊತ್ತು ಬೇಡ. ಓಕೆ, ಬೆಳಿಗ್ಗೆ ನಾಗಲ್ನ ಕರ್ಕೊಂಡು ಹೋಗ್ತೀನಿ ಒಂದು 2-3 ಕಿಲೋಮೀಟರ್. ಓಕೆ, ಸಾಯಂಕಾಲ ಒಂದು 2-3 ಕಿಲೋಮೀಟರ್ ನಾಗಲ್ನ ಕರ್ಕೊಂಡು ಹೋಗ್ತೀನಿ. ಓಕೆ, ಅದು ನನ್ನನ್ನೇ ಕರ್ಕೊಂಡು ಹೋಗೋದು, ನನ್ನನ್ನು ಕರ್ಕೊಂಡು ಹೋಗೋದು. ಇದು ಸುಮ್ಮನೆ ನಿಂತ್ಕೊಂಡ್ರೆ ಆಯ್ತು ಅಷ್ಟೇ. ಓಕೆ, ಅಲ್ಲಿ ನಾಯಿಗಳು ಕರ್ಕೊಂಡು ಹೋಗ್ತೇವೆ, ಇದು ಮಿಷಿನ್ ನನಗೆ ಎಲ್ಲ ಆಗ್ತದೆ. ಸೊ ಯಾವ ಬೇಕಾದ್ರೆ ಮಾಡ್ಬೋದು. ಪುಸ್ತಕಗಳ ಮೇಲೆ ಆಸಕ್ತಿನೂ ಜಾಸ್ತಿ ಇರಂಗಿದೆ ಸರ್ ನಿಮ್ಗೆ? ಎಲ್ಲಿ ನೋಡಿದ್ರು ಬುಕ್ಸ್ಗಳು ಕಾಣಿಸ್ತಾ ಇದೆ. ಗೋಲಿಗೆ ಆಗಿಲ್ಲ ಅದು ವೈಬ್ರೇಷನ್, ಜಂಪ್ ಮಾಡ್ಬಿಡ್ತು. ಓಕೆ ಓಕೆ ಓಕೆ. ಒಂದೊಂದು ರೂಮಲ್ಲಿ ಒಂದೊಂದು ಟಿವಿ ಮಡಗಿದ್ದೀವಿ. ಓಕೆ, ಆ ಕಡೆ ಒಂದು ಟಿವಿ, ಇಲ್ಲಿ ಒಂದು ಟಿವಿ, ಕೆಳಗಡೆ ಒಂದು ಟಿವಿ. ಓಕೆ, ಜಾಸ್ತಿ ಅಂದ್ರೆ ಈಗ ಫಾರಿನರ್ಸ್ ಅವರೆಲ್ಲ ಬಂದು ಯೂಸ್ ಮಾಡ್ಕೊಳ್ಳೋದು. ಓಕೆ ಓಕೆ, ಜಾಸ್ತಿ ಯೂಸ್ ಮಾಡಲ್ಲ ಈಗ ಫಾರಿನರ್ಸ್ ಟಿವಿ ಎಲ್ಲ ನೋಡಲ್ಲ. ಓಕೆ, ನಮ್ಮ ಇಂಡಿಯಾದವರೇ ಜಾಸ್ತಿ ಟಿವಿ ನೋಡೋದು, ಟೈಮ್ ಪಾಸ್. ಲೈಟೇ ಬೇಕಾಗಿಲ್ಲ ನೋಡಿ. ಇದು ಒಂದು ಚೆನ್ನಾಗಿದೆ. ಎಲ್ಲ ಕೈಯಲ್ಲಿ. ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಇದು ಪ್ಲಾನಿಂಗ್ ನಿಮ್ದೇನಾ? ನಮ್ದೇ, ಇಂಜಿನಿಯರ್ ಯಾರಿಲ್ಲ, ನಾವೇ ಕೊಂಡು ಮಾಡಿಸಿ. ಓಕೆ, ಅಂದ್ರೆ ಯಾವ ಒಂದು ಜಾಗನೂ ಕೂಡ ನೀವು ವೇಸ್ಟ್ ಮಾಡ್ದೇನೆ ಎಲ್ಲಾನು ಈ ತರ ತುಂಬಿಕೊಂಡಿದ್ದೀರಿ. ಸರ್, ಈಗ ನಿಮ್ಮ ರಿಲೇಷನ್ಸು ಇವರು ಯಾರಾದರೂ ಬಂದಾಗ ಅವರೆಲ್ಲ ಏನು ಹೇಳ್ತಾರೆ ಸರ್ ಈ ಒಂದು ಇದು? ಯಾಕೆಂದ್ರೆ ಕೆಲವರು ಈಗ ಧರ್ಮ ಅಂತ ಬಂದಾಗ ಕೆಲವರು ಇಷ್ಟಪಡಲ್ಲ, ಆ ಥರನೂ ಇರ್ತಾರೆ, ಎಲ್ಲಾದ್ರಲ್ಲೂ ಇರ್ತಾರೆ ಜೊತೆಲಿ. ಈ ಥರ ಇದೆಲ್ಲ ಬೇಕಾ ನಿಮಗೆ, ಇದೆಲ್ಲ ಯಾಕೆ ಮಾಡ್ತಾ ಇದೀರಾ ಅಂತ ಆ ಥರ ಏನೋ ಬಂದಿದೆಯಾ ಸರ್ ನಿಮಗೆ? ಇದು ನಮ್ಮ ಮನೆ, ನಮ್ದು ಇಷ್ಟ, ನಮ್ಮ ಫ್ರೀಡಮ್, ಅದು ನಮ್ಮ ಫ್ರೀಡಮ್, ಸ್ವಾತಂತ್ರ್ಯ. ಸೊ ಇದು ಮೇಡಮ್ ಮತ್ತೆ ನೀವು ನಾವು ಜೋಗ ಫಾಲ್ಸ್ಗೆ ಹೋಗಿದ್ವಿ. ಓಕೆ ಓಕೆ. ಎಷ್ಟು ವರ್ಷ ಆಗಿದೆ ಸರ್? ಅದು 2-3 ವರ್ಷ ಅಷ್ಟೇ. ಈಗ ರೀಸೆಂಟ್ ಇದು ಮಲೇಷ್ಯಾ ಹೋದಾಗ ಇದು ಬಿಟ್ಟರು. ಮಲೇಷ್ಯಾ. ಓಕೆ, ಇದು ದುಬೈ ಬುರ್ಜ್ ಅಲ್ ಅರಬ್ ಅಂತೇಳಿ. ಓಕೆ, ಅದು ಫುಲ್ ಗೋಲ್ಡ್ 7 ಸ್ಟಾರ್ ಅಲ್ಲ. ಓಕೆ,
ಟಿಕೆಟ್ ಇದು. ಇದೇನು ಸರ್ ಇದೇನು ಸೂಚಿಸುತ್ತೆ ಇದು? ಇದು ಮ್ಯಾಜಿಕ್ ಇದರಲ್ಲಿ ಇದು ಬರ್ತದೆ, ನೀವು ನೋಡ್ತಾ ಇದ್ದೀವಿ ಕಾನ್ಸಂಟ್ರೇಷನ್ ಅಂತ ಹೇಳಿ. ಓಕೆ. ಈ ಥರ ನಿಮಗೆ ಪಿಕ್ಚರ್ ಬಂದ್ಬಿಡ್ತದೆ ಇದರಲ್ಲಿ. ಓಕೆ. ಇಷ್ಟೊಂದು ಪಿಕ್ಚರ್ಗಳು ಬರ್ತದೆ ಇದರೊಳಗಡೆ. ಇದರೊಳಗೆ ನೋಡ್ತಾ ಇದ್ರೆ ಬರ್ತದೆ. ಅದು ಕಾನ್ಸಂಟ್ರೇಷನ್ ಅದಲ್ಲೇ ಇರಬೇಕು. ಇದು ಅಷ್ಟೇ. ಇದಕ್ಕೆ ಮೆಡಿಟೇಷನ್ ಇಮೇಜ್ ಅಂತ ಹೇಳ್ತಾರೆ. ಅದು ಮೆಡಿಟೇಷನ್. ಓಕೆ. ಕಾನ್ಸಂಟ್ರೇಷನ್ ಬರ್ತದೆ. ಈಗೆಲ್ಲ ಟೆನ್ಷನ್ ಸ್ಟ್ರೆಸ್ ಜಾಸ್ತಿ ಅಲ್ಲ, ಅದು ರಿಲೀಫ್ ಮಾಡೋದಕ್ಕೆ. ಸೊ ಇದೆಲ್ಲ ನೋಡ್ಕೊಂಡಿದ್ರೆ ಇದು ಜ್ವರ ತಗೋಬೇಕು ನೋಡುವಾಗ, ಸುಮ್ಮನೆ ನೋಡಂಗಿಲ್ಲ. ನೋಡ್ತಾ ನೋಡ್ತಾ ಹಂಗೇ ಬಂದ್ಬಿಟ್ಟು ಇದು ದಸರಾ ಮೆರವಣಿಗೆ. ಇದು ಹಳೆ ಕಾಲದ ಟೇಬಲ್ ಇದು. ಓಕೆ. ನೋಡಿ, ಇದು ಮೊದಲು ಮಹಾರಾಜರು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ರು. ಓಕೆ. ಈಗ ಚಾಮುಂಡೇಶ್ವರಿ ಹೋಗ್ತಾರೆ. ಇದೆಲ್ಲ ಮೆರವಣಿಗೆದು ಒಂದು. ಹೌದು. ಈ ಟೇಬಲ್ ಚೇರ್ ಕೂಡ ಇದಕ್ಕೆ ಒಂದು 50-60 ವರ್ಷ ಆಗಿರ್ಬೋದು. ಜಾಸ್ತಿ ಆಗಿದೆ. ಸರಿ, ಚೇರ್ಸ್ಗಳು ಯಾರು ಮಾಡಲ್ಲ ಈಗ. ಬೇರೆ ಬರ್ಡ್ಸ್ಗಳೆಲ್ಲ ಎಲ್ಲಿ ಇದು ಮಾಡಿ ಅಲ್ಲಿ ಹೊರಗಡೆ ಒಂದು ಗೂಡಿದೆ ನೋಡಿ. ಓಕೆ. ಅಲ್ಲಿ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಜಾಗ ಅಂತ ಏನಿಲ್ಲ, ಎಲ್ಲ ಕಡೆ ಅದರಲ್ಲಿ ಗೂಡಲ್ಲಿ ಊಟ ಹಾಕ್ತೀವಿ. ಓಕೆ. ಹೋಗಿ ತಿಂತೇವೆ. ಅಲ್ಲಿ ಹೋಗಿ ತಿನ್ಬಿಟ್ಟು ವಾಪಸ್ ಬಂದು ಹಾರಾಡ್ಕೊಂಡಿರೋ ಅವ್ರಿಗೆ ಫ್ರೀಡಮ್. ಅದೊಂದು ಡೈನಿಂಗ್ ಟೇಬಲ್ ಇದ್ದಂಗೆ ಅದು. ಓಕೆ. ಈಗ ಇಲ್ಲಿರೋ ಬಿಟ್ಟು ಇನ್ನೂ ಇದೆ ಬರ್ಡ್ಸ್ಗಳು? ಇತ್ತು ಸುಮಾರು. ತುಂಬಾ ಜನ ತಗೊಂಡು ಹೋಗ್ತಾ ಇರ್ತಾರೆ, ಬಂದು ನಮಗೂ ಕೊಡಿ. ಓಕೆ. ಅವ್ರ ಮಕ್ಕಳಿಗೆ ಈಗ ಬೇಸಿಗೆಲಿ ಟೈಮ್ ಪಾಸ್ ಆಗ್ಬೇಕಲ್ಲ. ಹೌದು. ಅವ್ರಿಗೆ ರಜಾ ಮಜಾ, ಪೇರೆಂಟ್ಸ್ಗೆ ಸಜಾ. ಅದಕ್ಕೆ ಬರ್ಡ್ಸ್ ಎಲ್ಲ ಕೊಟ್ಟರೆ ಆಟ ಆಡ್ಕೊಂಡಿರ್ತಾರೆ. ಇದು ಮೇಲ ಫೀಮೇಲ್ ಸರ್? ಮೇಲ್. ಇದು ಕಾರ್ಡ್ ತೋರಿಸ್ತೀನಿ. ಇದೆ ನೋಡಿ, ಇದು ಕಾರ್ಡ್. ಓ, ಈ ತರ ಮಾಡಿಸ್ಬೇಕಾಗುತ್ತೆ. ಈ ತರ ಕಾರ್ಡ್ ಕೊಡ್ತಾರೆ. ಅಂದ್ರೆ DNA ಟೆಸ್ಟಿಂಗ್ ಆಗಿರೋದು. ಅದಕ್ಕೆ 500 ರೂಪಾಯಿ ಕೊಡಬೇಕು. ಡೆಲ್ಲಿಗೆ ಹೋಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಕಾರ್ಡ್ ಕಳಿಸ್ತಾರೆ. ನಾವು ಅವ್ರಿಗೆ ಪುಕ್ಕ ಕಳಿಸ್ಬೇಕು ಡೆಲ್ಲಿಗೆ. ಅವ್ರು ನಮಗೆ ಕಾರ್ಡ್ ಕಳಿಸ್ತಾರೆ. ಸೊ ಇದು ಮೇಲ್ ಫಿಮೇಲ್ ಅನ್ನೋದು ಹಾಕಿದೆ ನೋಡಿ. ಇದು ಮೇಲ್ ಫೆದರ್. ಮೇಲ್. ಇದು ಎಲ್ಲಿಂದ ಮೇಲ್? ಚೈನ್ ಇಲ್ಲ ಅಂದು. ನನ್ನ ಚೈನೆಲ್ಲ ಹಾಳು ಮಾಡಿದೆ. ಚೈನ್ ಇಲ್ಲ, ಬಿಚ್ಚಿಬಿಟ್ಟೆ. ನಿನಗೆ ಚೈನ್ ಬೇಕಿತ್ತಾ? ಕೆಲಸ ಬರಲ್ಲ ನೋಡಿ. ಇದ್ರದ್ದು ಮೂಗೋಣ ಗೊತ್ತಾಗ್ತದೆ, ಮೇಲ ಫೀಮೇಲ್ ಅಂತ. ಇದು ಅಂದ್ರೆ ಯಾವ ರೀತಿ ಗೊತ್ತಾಗ್ತದೆ? ಮೂಗು ಮೇಲೆ ಕಲರ್ ಬರ್ತದಲ್ಲ. ಓಕೆ. ಅದು ನೋಡಿದ್ರೆ ಗೊತ್ತಾಗ್ತದೆ ಯಾವ್ದು. ಇದು ಈಗ ಇದು ಮೇಲ್. ಇದು ಮೇಲ್. ಅದಕ್ಕೆ ಫೀಮೇಲ್ ಓಡ್ತಾ ಇದೆ ಬರ. ನಿಮ್ಮ ಇದ್ರ ಮೇಲೆ ಇದೆಯಲ್ಲ, ಅಲ್ಲೂ ಇದೆಯಾ? ಬಟ್ ಇದರಲ್ಲಿ ಆ ಕಲರ್ ಇಲ್ಲ. ಇದು ಫೀಮೇಲ್. ಓಕೆ. ಇಲ್ಲಿ ಕಲರ್ ಇಲ್ಲ. ಇದು ಬ್ಲೂ ಕಲರ್ ಇದೆ. ಹೌದು. ಇದಕ್ಕೆ ಯಾವ ಕಲರ್? ಇದಕ್ಕೆ ಒಂದು 2 ವೈಟ್ ಇದೆ. ಅಲ್ಲ, ಒಂದು ಬ್ಲೂ ಇದೆ, ಒಂದು ವೈಟ್ ಇದೆ. ಮೇಲ್ ಫೀಮೇಲ್. ಒಂದು ಮೇಲ್ ಫೀಮೇಲ್. ಆ ಕಲರ್ ಇರೋಂಥದ್ದು ಮೇಲ್, ಕಲರ್ ಇಲ್ದೇ ಇರೋಂಥದ್ದು ಫೀಮೇಲ್. ಓಕೆ. ಅದಕ್ಕೆ ಇದಕ್ಕೆ ಟೆಸ್ಟ್ ಏನು ಬೇಕಾಗಿಲ್ಲ. ಬಟ್ ಇದಕ್ಕೆ ಗೊತ್ತಾಗಲ್ಲ. ಇದಕ್ಕೆ ಗೊತ್ತಾಗಲ್ಲ. DNA ಟೆಸ್ಟ್ ಮಾಡಲೇಬೇಕು. ಅದಕ್ಕೆ ಕಾರ್ಡ್ ಕೊಡ್ತಾರೆ. ಓಕೆ. ತಗೊಳ್ಳೋರು ಕೂಡ ಕೇಳ್ತಾರೆ, ಕಾರ್ಡ್ ಉಂಟಾ ಯಾವುದು ಅಂತೇಳಿ. ಓಕೆ. ಕಾರ್ಡ್ ಕೊಟ್ಟರೆ ಅದಕ್ಕೆ ಮಾರ್ಬೋದು. ಇದಕ್ಕೆಲ್ಲ ಏನು ಫುಡ್ ಎಲ್ಲ ಏನು ಹಾಕ್ತೀರಾ ಸರ್? ಇದಕ್ಕೆ ನವಣೆ, ಕೊತ್ತಂಬರಿ ಸೊಪ್ಪು ಎಲ್ಲ ತಿಂತದೆ. ಇದಕ್ಕೆ ಸೂರ್ಯಕಾಂತಿ ಬೀಜ ಮತ್ತು ಹಣ್ಣೆಲ್ಲ ತಿಂತದೆ. ಹಣ್ಣೆಲ್ಲ ತಿನ್ನಲ್ಲ. ಹಣ್ಣು ತಿಂತದೆ. ಫ್ರೆಂಡ್ಲಿ. ಕೀಸ್ ಕೇಳಿ ಕೊಡ್ತದೆ. ಕೇಳಿ ನನ್ಗೆ ಕೊಡ್ತದೆ. ಬರೋ ಇಸ್ಕೊಡ್ಬಾ ಕಿಸ್. ಅಲ್ಲಿಲ್ಲ, ಇಲ್ಲಿ ಕೊಡು. ಇಸ್ಕೊಡ್ಬಾ, ಕೊಡು ಕೊಡು. ಕೊಡು. ಕೊಡೋಣ ಅಂತ ಹೇಳ್ತದೆ. ಕೊಡ್ತದೆ ಈಗ. ಕೊಡು ಸರ್. ಈಗ ಕೊಡ್ತಾ ಇದೆ. ಮೋಸ್ಟ್ಲಿ ಅದ್ರ ಒಂದು ಹುಡುಗಿ ಓಡಾಯ್ತಲ್ಲ ಸರ್, ಇವನು ಕಿಸ್ ಕೊಟ್ಟೇನೆ ಓಡಾಯ್ತಾ ಅಂತ ಗೊತ್ತಿಲ್ಲ. ಅದೇ ಈಗ ಹೆಣ್ಮಕ್ಳು ಕಂಡ್ರೆ ಬಹಳ ಇಷ್ಟ. ಇದಕ್ಕೆ
ಹೋಗಿ ಹೋಗಿ ಕಿಸ್ಕೊಡ್ತಾರೆ. ಹೆಣ್ಮಕ್ಳು ಕಂಡು ಭಾಳ ಇಷ್ಟ. ಅದು ಓಡೋಯ್ತಲ್ಲ, ಪ್ರಕೃತಿ ಸಹಜ ಅಲ್ಲ ಅದು ಓಡೋದಾಗ ಈಗ 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 ಇದು ಅಡ್ಜಸ್ಟ್ಮೆಂಟ್. ನಮಗೆ ಹುಡುಗಿರು ಅಷ್ಟು ಕೊಡಲ್ಲ. ಹುಡುಗಿಯರಿಗೆ ಭಾಳ ಅಲ್ಲ, ಹುಡುಗ ಅಲ್ವ ಸರ್ ಅದಕ್ಕೆ ಹುಡುಗ. ಒಟ್ಟಿಗೆ ಇಟ್ಟಿರ್ತಕ್ಕಂಥ ಜಗಾಡ್ತಾ ಇದ್ದಾರೆ. ಹೌದು ಹೌದು ಹೌದು. ಇದು ನೀವು ಚಿಕ್ಕ ವಯಸ್ಸಿಂದನೇ ಈ ಪ್ರಾಣಿ ಪಕ್ಷಿಗಳು ಸಾಕುವಂಥದ್ದು ಇದು ಮಾಡ್ಕೊಂಡು. ಬಟ್ ಏನಾದ್ರೂ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ, ನಿಮ್ಗೆ ಏನಾದ್ರು ವಿಶಾಲವಾಗಿ, ನಿಮ್ಗೆ ಏನಾದ್ರು ಊರ್ ಕಡೆ ಇರೋಂಥ ವಿಶಾಲವಾಗಿ ನಿಮ್ಗೆ ಏನಾದ್ರು ಜಾಗ ಸಿಕ್ಬಿಟ್ರೆ ಇನ್ನು ಸಾಕಷ್ಟು ಪ್ರಾಣಿಗಳನ್ನ ಪಕ್ಷಿಗಳನ್ನ ಬೇರೆ ಬೇರೆ ಪ್ರಭೇದಗಳು ಇದೆಲ್ಲ ಸಾಕ್ಬಿಡ್ತೀರಲ್ಲ ಸರ್? ಸೊ ಇದಕ್ಕೆಲ್ಲ ಸ್ನಾನ ಹೇಗೆ ಇದೆಲ್ಲ? ಸ್ನಾನ ಅವೇ ಮಾಡ್ಕೊಡ್ತೇವೆ. ಓಕೆ. ತಟ್ಟೆಯಲ್ಲಿ ನೀರು ಮಾಡಿದ್ರೆ ಅದೇ ಹೋಗಿ ಮುಳ್ಕೊಂಡು ಸ್ನಾನ ಮಾಡ್ಬಿಟ್ಟು ನ್ಯಾಚುರಲ್ ಆಗಿ ಏನ್ ಬರ್ಡ್ಸ್ಗಳು ಇರ್ತಾವೋ ಅದೇ ರೀತಿಯಲ್ಲಿ. ಈಗ ಹೊರಗಡೆ ಇರೋಂಥ ಬರ್ಡ್ಸ್ಗಳು ನೀವು ಯಾರು ಹೋಗಿ ಸ್ನಾನ ಮಾಡಿಸಲ್ಲ, ಅವೇ ಸ್ನಾನ ಮಾಡಿಸ್ಕೊಡ್ತೇವೆ. ಮಾಡ್ಕೊಂಡು ಅವೇ ಕ್ಲೀನ್ ಮಾಡ್ತದೆ, ಅದೇ ಮಾಡ್ಕೊಳ್ಳೋದು. ಆಮೇಲೆ ಕ್ಲೀನ್ ಎಲ್ಲ ಮಾಡ್ತದೆ. ಓಕೆ ಓಕೆ ಓಕೆ. ಹೇಗೆ ಕಚ್ಚಬಾರ್ದು. ಹುಡುಗಾಟ ಜಾಸ್ತಿ. ಹೌದು ಹೌದು ಹೌದು. ಆಕ್ಟಿವ್ ಇದಾನೆ. ಆಕ್ಟಿವ್. ಇದಕ್ಕೆಲ್ಲ ಎಷ್ಟು ತಿಂಗಳು ಇರ್ಬೋದು ಸರ್ ಇದು? ಇದೇ 8 ತಿಂಗಳು ಇಲ್ಲ. 8 ತಿಂಗಳು. ಕಚ್ಚಬಾರ್ದು. ತುಂಬಾ ತುಂಬಾ ಇಷ್ಟ ಆಯ್ತು ಸರ್ ನಿಮ್ಮನ್ನ ಭೇಟಿ ಮಾಡಿ. ಪ್ರಜಾಪಯಣದಲ್ಲಿ ನಿಮ್ದೊಂದಷ್ಟು ಪಯಣನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಸಾಕಷ್ಟು ನಿಮ್ಮ ಮನೆ ನೋಡಿನೇ ಖುಷಿ ಆಯಿತು. ಇನ್ನು ನಿಮಗೆ ಆಸಕ್ತಿ, ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಆಸಕ್ತಿ ಸಿಗಲಿ. ಹಾಗೆ ನಾನು ಕೇಳೋದೇನಂತಂದ್ರೆ, ನಾನು ವೈಯಕ್ತಿಕವಾಗಿ ನಾನು ಕೇಳೋವಂಥದ್ದು, ಈ ಥರ ಒಂದು ಮನಸ್ಸು ನಿರಾಳವಾಗಿರ್ತಕ್ಕಂಥ, ನಿಸ್ವಾರ್ಥವಾಗಿ ಮಾಡ್ತಕ್ಕಂಥ ಇದೆಲ್ಲ ಬೇರೆ ಎಲ್ರಿಗೂ ಬರಲ್ಲ. ಆದಷ್ಟು ಬೇಗ ಸರ್ಕಾರನು ಇಂಥವ್ರನ್ನ ಗುರುತಿಸಿ ಏನಾದರೂ ಒಂದು ಸರ್ಕಾರದಿಂದ ಕೊಡುವಂಥ ಪ್ರಶಸ್ತಿ ಆ ಥರ ಏನಾದರೂ ಗುರುತಿಸ್ಕೊಳ್ಳೋ ಅಂಥದ್ದು ಮಾಡಲಿ ಅನ್ನೋದು ನಾನು ಪ್ರಜಾಧ್ವನಿ TV ಮೂಲಕ ನಾನು ಕೇಳ್ಕೊಳ್ತೀನಿ. ಅದೇ ರೀತಿಲಿ ಸರ್, ಇಷ್ಟೊಂದು ನಿಮ್ಮ ಒಂದು ಬಿಡುವಿನ ಸಮಯ ನಮ್ಮ ಜೊತೆ ಕಳೆದಿದ್ದೀರಿ. ಸಾಕಷ್ಟು ಧನ್ಯವಾದಗಳು ನಿಮಗೆ. ವೀಕ್ಷಕರು ನೋಡಿದ್ರಲ್ಲ, ವಿಶೇಷವಾಗಿರುವಂಥದ್ದೆಲ್ಲ ವ್ಯಕ್ತಿನ ತೋರಿಸ್ಕೊಳ್ಳುವಂಥದ್ದು. ಮತ್ತು ಇಲ್ಲಿ ಸಾಕಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಇವತ್ತು ನಾನು ಆಗಲೇ ಮೊದಲೇ ತಿಳಿಸ್ದಾಗೆ, ಗಿಡಗಳು ಮರಗಳು ಸಿಕ್ಕಿದ ಕೂಡಲೇ ಕಡಿಯುವಂಥ ಜನಗಳು ಇರಬೇಕಾದ್ರೆ ಇವರು ಮನೆಯೇ ಮುಚ್ಚಿಬಿಟ್ಟಿದ್ದಾರೆ ಗಿಡಗಳನ್ನು. ಸಾಕಷ್ಟು ಆವಾಗಲೇ ಹೇಳಿದ್ರು, ಔಷಧಿ ಗುಣವುಳ್ಳ ಗಿಡಮೂಲಿಕೆಗಳನ್ನ ಇದು ಹಾಕಿದ್ದೀನಿ, ಮತ್ತು ಸಾಕಷ್ಟು ಬೇರೆ ಕಂಟ್ರಿಗಳಿಂದೆಲ್ಲ ತಂದು ಗಿಡಗಳನ್ನ ಹಾಕಿದ್ದೀನಿ ಅಂತೆಲ್ಲ ಹೇಳಿದ್ರು. ಅವ್ರಿಗೆ ಏನು ಈ ಮನೆ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಚೆನ್ನಾಗಿರ್ಬೇಕು, ಪ್ರಕೃತಿನಲ್ಲಿರುವಂಥ ಗಿಡಗಳು ನಮ್ಮ ಜೊತೆ ಇರಬೇಕು, ಮತ್ತೆ ಪ್ರಾಣಿಗಳು ಪಕ್ಷಿಗಳು ನಮ್ಮ ಜೊತೆನೆ ಇರಬೇಕು, ಅವಕ್ಕೂ ಕೂಡ ಸ್ವಾತಂತ್ರ್ಯ ಇದೆ ಅಂತ ಅವರು ಈ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು ಅವರ ಒಂದು ದಂಪತಿ ಇಬ್ಬರನ್ನು ಮಾತಾಡಿಸಿ. ಈ ಒಂದು ಪ್ರಜಾಪಯಣದಲ್ಲಿ ಇಂಥ ಒಂದು ವ್ಯಕ್ತಿನ ನಾವು ಮೀಟ್ ಮಾಡಿದ್ದಕ್ಕೆ ನಮಗೂ ಕೂಡ ವೈಯಕ್ತಿಕವಾಗಿ ಖುಷಿ ಇದೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು ಸರ್. ವೀಕ್ಷಕರೇ, ಪ್ರಜಾಪಯಣದ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ವಿಶೇಷ ವ್ಯಕ್ತಿನ ಪರಿಚಯದ ಮೂಲಕ ಅಥವಾ ವಿಶೇಷ ಸ್ಥಳಗಳನ್ನ ಪರಿಚಯಿಸೋದ್ರ ಮೂಲಕ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ TV. ನಮಸ್ಕಾರ. ಕಿಡ್ನಾಪ್ ಆಗಿದ್ದಾಳೆ, ಅದೇ ಜಾಗದಲ್ಲಿ ಕೆಳಗಡೆ ಸಿಕ್ಕಿದೆ ಅಂತೆ. ಅದು ಮತ್ತೆ ಆ ಬಾಡಿ ಎಲ್ಲೆಲ್ಲಿ ಹೇಗೆ ಸಿಕ್ಕಿದೆ ಅದು ಗೊತ್ತಿಲ್ಲ ಅಣ್ಣ.